2.5 ಲಕ್ಷ ಹುದ್ದೆಗಳು ಖಾಲಿ ಹಾಗೆ ಬಿದ್ದಿದ್ದಾವೆ. ನೇಮಕಾತಿ ಪ್ರಕ್ರಿಯೆನ ತತ್ಕ್ಷಣ ಪ್ರಾರಂಭ ಮಾಡಬೇಕು. ಜೊತೆಲ KPSC ವ್ಯವಸ್ಥೆನೂ ಕೂಡ ಸುಧಾರಣೆ ಮಾಡಬೇಕು. ಇನ್ನು ನಿಮ್ಮ ಸರ್ಕಾರದಾಗ ಏನ್ ಮಾಡಿದಿರಿ, ಇವೆಲ್ಲ ಮಾತುಗಳನ್ನ ಬದಿಗಿಟ್ಟು ಆ ಯುವಜನತೆಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು ಅಂತೇಳಿ ನಾನು ಈ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ. ಇದಕ್ಕೆ ಪೂರಕವಾಗಿನೇ ಸರ್, ವೈದ್ಯಾಧಿಕಾರಿಗಳ ಸಂಘ ಹೇಳ್ತಾ ಇರೋ ಪ್ರಕಾರ ಬಿಜೆಪಿ ಅವಧಿಯಲ್ಲಿ 1000 ಜನಕ್ಕೆ ನೇಮಕಾತಿ ಆದೇಶ ಪ್ರತಿ ಈಗ ಮೊನ್ನೆ ಸಿಎಂ ಅಲರ್ಟ್ ಮಾಡಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಆಗಿರುವಂತಹ ನೇಮಕಾತಿಯನ್ನ ನಿನ್ನೆ ಅಲರ್ಟ್ ಮಾಡಿದ್ದಾರೆ ಮೊನ್ನೆ. ಇದು ವೈದ್ಯಾಧಿಕಾರಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಅವರು ಕೂಡ ಮಾರ್ಚ್ 11ರಿಂದ ಮುಷ್ಕರ ಆರಂಭ ಮಾಡಿದ್ದಾರೆ. ಇತ್ತೀಚೆಗೆ ಮುಖ್ಯಮಂತ್ರಿಗಳು ನೋಡಿದ್ರಿ, ಹುಬ್ಳಿನಲ್ಲಿ ಬಡವರಿಗೆ ಮನೆ ಕೊಡ್ತಾ ಇದ್ದೇವೆ ಅಂತೇಳಿ ಬಹಳ ಸಾವಿರಾರು ಜನ ಸೇರಿಸಿ ದೊಡ್ಡ ಸಭೆ ಮಾಡಿ ಸಮಾರಂಭ ಮಾಡಿ ಅವ್ರ ಬೆನ್ನು ಅವ್ರು ತಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳು ಬಂದಿರ್ತಕ್ಕಂಥ ತಾವು ನೋಡಿದಿರಿ. ಧಾರವಾಡದಲ್ಲಿ ಸಭೆ, ಹುಬ್ಳಿನಲ್ಲಿ ಸಭೆ ಮಾಡಿದ್ರು. ಆ ಬಡವರಿಗೆ ಮನೆ ಕೊಟ್ಟಿದ್ದು ಕೂಡ ಅದು ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಅಲ್ಲಿ ಕಾರ್ಪೊರೇಷನ್ ಅಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಆಗಿರುವಂತದ್ದು. ಇವ್ರು ಬಂದು ಕಡಿದು ಕಟ್ಟಾಕಿರ್ತಕ್ಕಂಥದ್ದು ಏನೂ ಅಲ್ಲ. ಹಾಗಾಗಿ ಈ ಸರ್ಕಾರ ಕೇವಲ ಕಾಲಹರಣ ಮಾಡಿಕೊಂಡು ಹಿಂದಿನ ಬಿಜೆಪಿ ಸರ್ಕಾರದ ಆ ಸಂದರ್ಭದಲ್ಲಿ ಏನೇನೋ ಆಗಿತ್ತು ಅದನ್ನು ನಾವು ಮಾಡಿದ್ದೇವೆ ಅಂತೇಳಿ ಬಿಂಬಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ ಏನು ಕೂಡ ಮಾಡಿಲ್ಲ ಕಳೆದ 2.5 ವರ್ಷದಲ್ಲಿ. ಹಾಗಾಗಿ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆ ಯುವಜನತೆಯ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕು. ಎಷ್ಟೋ ಜನ ಪಾಪ ವಯೋಮಿತಿ ಅದು ಕೂಡ ಕಳೆದು ಹೋಗ್ತಾ ಇದೆ ಪಾಪ ಅವ್ರಿಗೆ, ಏಜ್ ಲಿಮಿಟ್. ಹಾಗಾಗಿ ಹುಡುಗಾಟಿಕೆ ಮಾಡದೇನೆ ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕು. ತತ್ಕ್ಷಣ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು. ಎಲ್ಲಿಂದ ಸ್ಯಾಲರಿ ಕೊಡ್ತಾರೆ? ಯಾಕಂದ್ರೆ ಬಹುತೇಕ ಇಲಾಖೆಗಳಲ್ಲಿ ಸ್ಯಾಲರಿ ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ದಾರೆ. ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದಲ್ಲಿದ್ದಾಗ ಸರ್ಕಾರದ ಮುಂದೆ ಆದ್ಯತೆ ಏನು ಅನ್ನೋದನ್ನ ಅವರು ಕೂಡ ಸ್ಪಷ್ಟಪಡಿಸ್ಬೇಕು. ಅವ್ರ ಆದ್ಯತೆ ಏನು ಅಂತೇಳಿ ತಿಳಿಸ್ಬೇಕು. ಇವತ್ತು ಸರ್ಕಾರಿ ಒಂದು ಹುದ್ದೆಗಳು ಹಾಗೆ ಕಾಲಿಡ್ಕೊಂಡು ಒಂದು ಸರ್ಕಾರ ನಡೆಸಕ್ ಸಾಧ್ಯನ? ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ ಇವತ್ತು ಎದ್ದು ಕಾಣ್ತಾ ಇದೆ. ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ನಡೆದಿರ್ತಕ್ಕಂಥ ಘಟನೆ, 10ನೇ ತರಗತಿ ಓದ್ತಾ ಇರ್ತಕ್ಕಂಥ ಒಬ್ಬ ಬಾಲಕನ ಬರ್ಬರ ಹತ್ಯೆ, ಭಾರತೀಯ ಜನತಾ ಪಾರ್ಟಿ ಅದನ್ನು ಖಂಡನೆ ಮಾಡ್ತೇವೆ. ಮೊನ್ನೆ ಬಾಗಲಕೋಟೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು, ಶಿವಾಜಿ ಜಯಂತಿಯ ಸಂದರ್ಭದಲ್ಲಿ ಕಲ್ಲುಗಳನ್ನ ತೂರಿ ಅಲ್ಲಿ ದೇಶದಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ನಮಗೆ ಗೊತ್ತಿದೆ. ಶಿವಮೊಗ್ಗದಲ್ಲಿ ಇವತ್ತು ಪದೇ ಪದೇ ರೀತಿ ಘಟನೆ ನಡೀತಾ ಇದೆ. ದಕ್ಷಿಣ ಕನ್ನಡದಲ್ಲಾಯ್ತು, ಯಲ್ಲಾಪುರದಲ್ಲಾಯ್ತು, ಕೆಲವು ಕಡೆ ಹಿಂದೂಗಳ ಕಾರ್ಯಕರ್ತ ಹತ್ಯೆ ಆಗಿದೆ. ಯಲ್ಲಾಪುರದಲ್ಲಿ ದಲಿತ ಮಹಿಳೆಯ ಬರ್ಬರೆ ಹತ್ಯೆ ಆಯಿತು. ಇವತ್ತು ಶಿವಮೊಗ್ಗದಲ್ಲಿ ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರು ಕೂಡ ಗೃಹ ಸಚಿವರು ಇವತ್ತು ರಾಜ್ಯದಲ್ಲಿ ಇದ್ದಾರ ಅನ್ನೋದು ಇವತ್ತು ಪ್ರಶ್ನೆ ಇತ್ತು ಎಲ್ಲರೂ ಕೂಡ ಕಾಡ್ತಾ ಇದೆ. ಗೃಹ ಸಚಿವರು ಏನೇ ಕೇಳಿದ್ರು ಕೂಡ ಹಾರಿಕೆ ಉತ್ತರವನ್ನು ನೀಡ್ತಾರೆ. ಇದು ಶಿವಮೊಗ್ಗದಲ್ಲಿ ಏನೋ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ತಡ ಮಾಡದೇನೆ ಯಾರು ಕೊಲೆಗಡಕರಿದ್ದಾರೆ, ಯಾವುದೇ ಜಾತಿಯವರಾಗ್ಲಿ ಯಾರೇ ಧರ್ಮದವರಾಗ್ಲಿ, ಕಾನೂನು ಎಲ್ಲರೂ ಕೂಡ ಒಂದೇನೆ. ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು.